ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಯಾವ ಜಿಲ್ಲೆಗೆ ಜಮಾ ಆಗಲಿಕ್ಕೆ ಆರಂಭ ಆಗಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಜನವರಿ ತಿಂಗಳ ಪೆನ್ಷನ್ ಹಣ ಕೂಡ ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ 16ನೇ ಕಂತು ಏನಾದರೂ ಜಮಾ ಆಗ್ತಿದೆ ಅಂದರೆ ಅದು ಕೂಡ ಯಾವಾಗ ಜಮಾ ಆಗುತ್ತೆ ಮತ್ತು ಯಾರಿಗೆಲ್ಲ ಜಮಾ ಆಗಿದೆ ಮತ್ತು ಇವತ್ತು ಆಗ್ತದ ಇಲ್ವಾ ಮತ್ತು ಯಾವಾಗ ಆಗ್ತದೆ ಅನ್ನೋದರ ಬಗ್ಗೆನೂ ಕೂಡ ಕ್ಲಾರಿಟಿ ಈ ವಿಡಿಯೋದಲ್ಲಿನೇ ಪೂರ್ತಿ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರಾ ಅಂದರೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಮೊದಲು ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾ ಆಗಲಿಕ್ಕೆ ಶುರುವಾಗಿತ್ತು. ಅದರ ನಂತರ ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾ ಆಗಲಿಕ್ಕೆ ಶುರುವಾಗಿತ್ತು. ಈಗ ಕಳೆದ 2-3 ದಿನಗಳ ಹಿಂದೆ ಮತ್ತೆ ಹೊಸದಾಗಿ ಕಮೆಂಟ್ ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ನೋಡೋದಕ್ಕೆ ಹೋದರೆ ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರ, ಬಾಗಲಕೋಟೆ, ಕೊಡಗು, ಬೆಂಗಳೂರು ಸಿಟಿ ಈ ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿಕ್ಕೆ ಶುರುವಾಗಿತ್ತು. ಈಗ ನಿಮಗೆ 1-2-3 ದಿನದ ಹಿಂದೆ ನೋಡಿದ್ದಕ್ಕೆ ಹೋದರೆ ಬೀದರು, ವಿಜಯಪುರ, ತುಮಕೂರು, ಉತ್ತರ ಕನ್ನಡ, ರಾಯಚೂರು, ಹಾವೇರಿ, ಹಾಸನ, ಬೆಳಗಾವಿ ರಾಯಚೂರು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿಕ್ಕೆ ಶುರು ಆಗಿದೆ. ಅಲ್ಲಿ ಇರುವಂತಹ ಜನರಲ್ಲಿ ಒಂದು 5% ಅಥವಾ 10% ಜನರಿಗೆ ಜಮಾ ಆಗಿರಬಹುದು. ನೀವು ಉತ್ತರ ಕರ್ನಾಟಕದವರು ಆಗಿದ್ರೆ, ನೀವು ತುಮಕೂರದವರು ಆಗಿದ್ರೆ ನಿಮಗೂ ಕೂಡ ಬಂದಿರದೇ ಇರಬಹುದು. ಬಟ್ ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ವೇಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಆದ ನಂತರ ಮೈಸೂರು, ಬೆಂಗಳೂರು ರೂರಲ್ ಇವತ್ತು ಕೂಡ ನಮ್ಮ ರೆಗ್ಯುಲರ್ ವೀಕ್ಷಕರು ಕಮೆಂಟ್ನ ಮಾಡಿ ಕೂಡ ತಿಳಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಚಾಮರಾಜನಗರ ಆಗಿರ್ಬೋದು, ಮೈಸೂರು, ಬೆಂಗಳೂರು ರೂರಲ್ ಕೂಡ ಜಮಾ ಆಗಲಿಕ್ಕೆ ಶುರುವಾಗಿದೆ. ಖಂಡಿತವಾಗಲೂ ವೇಟ್ ಮಾಡಿ, ರಾಜ್ಯದಂತಹ ಬಿಡುಗಡೆ ಆಗುತ್ತೆ. ಇದೇ ಜನವರಿ ಎಂಡ್ ಮುಗಿಯುವುದರ ಒಳಗಡೆನೆ, ಇನ್ನೂ ಒಂದು 5-6 ದಿನ ಇದೆ. ಅಷ್ಟರೊಳಗಡೆನೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿಕ್ಕೆ ಶುರುವಾಗುತ್ತೆ, ಓಕೆನಾ. ಈಗ ನಾವು ಮಂಡ್ಯದಲ್ಲಿನೂ ಕೂಡ ಕಮೆಂಟ್ ಬರ್ತಾ ಇದೆ. ಮಂಡ್ಯ ಅಂತಲೂ ಕೂಡ ಕಮೆಂಟ್ ಬರ್ತಾ ಇದೆ. ಮಂಡ್ಯ ಜಿಲ್ಲೆ ಬಂದಿಲ್ಲ, ಶಿವಮೊಗ್ಗ ಜಿಲ್ಲೆ ಬಂದಿಲ್ಲ, ಚಿಕ್ಕಮಗಳೂರು ಜಿಲ್ಲೆದವರಿಗೂ ಕೂಡ ಹಣ ಜಮಾ ಆಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆದವರಿಗೂ ಹಣ ಜಮಾ ಆಗಿಲ್ಲ ಅಂತ ಹೇಳಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದೆ. ಹಾಗಾಗಿ ವೇಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಕೂಡ 10-12 ಜಿಲ್ಲೆಗಳಿಗೆ ಜಮಾ ಆಗೋದು ಬಾಕಿ ಇದೆ. ಇದೊಂದು ವಾರದಲ್ಲೇ ಎಲ್ರಿಗೂ ಕೂಡ ಜಮಾ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಬಟ್ ನಿನ್ನೆಯಿಂದ ಫಾಸ್ಟ್ ಜಮಾ ಆಗ್ತಿದೆ ಗೈಸ್. ಯಾಕೆಂದರೆ ಕಳೆದ ವಾರ ನಾನು 3-4 ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ, ಲೈವ್ ಅಪ್ಡೇಟ್ ಕೊಟ್ಟಿದ್ದೆ. ಏನಿದೆ ಗೃಹಲಕ್ಷ್ಮಿ ಮತ್ತು ಪೆನ್ಷನ್ ಹಣ ಮತ್ತು ಅನ್ನಭಾಗ್ಯದ ಹಣ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದೆ. ಫಾಸ್ಟಾಗಿ ಜಮಾ ಆಗ್ತಿದೆ. ಕೆಲವು 20% ಜನರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿತ್ತು, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು. ಬಟ್ ಆದರೆ ಇವಾಗ 32% ಜನರಿಗೆ ಜಮಾ ಆಗಿದೆ. ನೀವೇ ವೋಟ್ ಮಾಡಿರ್ತಕ್ಕಂಥದ್ದು ಹಣ ಜಮಾ ಆಗಿದೆ ಅಂತ ನೀವೇ ವೋಟ್ ಮಾಡಿರೋದು. ನಾನು ಈ ಒಂದು ಪೋಸ್ಟ್ನ ಹಾಕಿದಾಗ 32% ಜನರು ಜಮಾ ಆಗಿದೆ ಅಂತ ಕೂಡ ವೋಟ್ನ ಹಾಕಿದ್ದಾರೆ. ಎಲ್ಲೋ 10-12 ಜನರಿಗೆ ಮಾತ್ರ ಬಂದಿಲ್ಲ ಅಂತ ಹಾಕಿದ್ದಾರೆ. ಎಲ್ಲರೂ ಕೂಡ ವೇಟ್ ಮಾಡಿ, ಪಕ್ಕ ಅಮೌಂಟ್ ಬಂದೇ ಬರುತ್ತೆ, ಅದು ಎಲ್ಲಿಗೂ ಕೂಡ ಹೋಗಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆದರೆ ಇಂಥ ಸೂಪರ್ ಆಗಿರುವ ಕಂಟೆಂಟ್ ನಿಮಗೋಸ್ಕರವಾಗಿ ಸಿಗ್ತಾ ಇರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.